ಹಲೋ ಕೆ.ಸಿ.ಟಿ ಸ್ಟೂಡೆಂಟ್ಸ್. ನೀವು ಸ್ವಲ್ಪ ಜನ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ದೀರಾ, ಇನ್ನೂ ಸ್ವಲ್ಪ ಜನ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡೋ ಪ್ರೋಸೆಸ್ಸಲ್ಲಿದ್ದೀರಾ. ಬಟ್ ಎಲ್ಲರೂ ಆಲ್ಮೋಸ್ಟ್ 95% ಮಿಸ್ಟೇಕ್ ಮಾಡಿದ್ದೀರಾ. ಅದೇನು ಮಿಸ್ಟೇಕ್ ಅನ್ನೋದನ್ನ ಹೇಳಿರ್ತೀನಿ ನೋಡಿ. ಈ ಮಿಸ್ಟೇಕ್ ಏನಾದರೂ ನಿಮಗೆ ಹೀಗೆ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಮಾಕ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಎಕ್ಸಾಕ್ಟ್ ಬರೋದಿಲ್ಲ, ಮತ್ತು ಫೈನಲ್ ರೌಂಡಲ್ಲಿ ನಿಮ್ಮ ಸೀಟ್ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇನಂತಂತಂದರೆ ಇಲ್ಲಿ ನೋಡಿ, ಆಪ್ಷನ್ಸ್ ಆ್ಯಡೆಡ್ ಅಂತ ಇದೆ, 253 ತೋರಿಸ್ತಾ ಇದೆ. ಬಟ್ ಲಾಸ್ಟ್ ಆಪ್ಷನ್ ಎಂಟ್ರಿ 257 ಅಂತಂದರೆ ಎಷ್ಟು? 4 ಮೈನಸ್ ಇದೆ ಇಲ್ಲಿ. 4 ನಂಬರ್ಸ್ ಏನಾಗಿದೆ ಇಲ್ಲೆಲ್ಲೋ ಮಿಸ್ಟೇಕ್ ಆಗಿದೆ ನಿಮ್ಮ ಆಪ್ಷನ್ ಎಂಟ್ರಿಲಿ. ಅದು ನೀವು ಯಾವ ರೀತಿ ತಿಳ್ಕೊಬೇಕು ಫಸ್ಟ್ ಅಂತಂದರೆ, ಡೌನ್ಲೋಡ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ, ಸರಿನಾ? ರಿಪೋರ್ಟ್ ಡೌನ್ಲೋಡ್ ಆದಮೇಲೆ ರಿಪೋರ್ಟ್ನ ಓಪನ್ ಮಾಡಿ. ರಿಪೋರ್ಟ್ ಓಪನ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಹೋಗಿ ನೋಡಿ. ಇದೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿರ್ತಾರೆ ನೀವು, ಬಟ್ ನಾನು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ ಇಲ್ಲಿ. ಇಲ್ಲಿ ನೋಡಿ, ಈ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ 14, 15, 16, 17 ಮಿಸ್ ಮಾಡಿದ್ದಾರೆ, ಸರಿನಾ? 14, 15, 17, 16 ಎಲ್ಲಿ ಮಿಸ್ ಮಾಡಿದ್ದಾರೆ ಅಂತಂದರೆ ನೋಡಿ, 13 ಆದಮೇಲೆ ಡೈರೆಕ್ಟಾಗಿ 18ಗೆ ಹೋಗ್ತಾ ಇದೆ. ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತಂದರೆ, ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತ ಇರುತ್ತೆ. ಅಂತಂದರೆ ರೋಸ್ಟರ್ ಸಿಸ್ಟಮ್ ಇರುತ್ತೆ. ಆಟೋಮೆಟಿಕ್ಕಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಿರೋದನ್ನ ನಿಮ್ಮ ಕ್ಯಾಟಗರಿ ವೈಸು, ನಿಮ್ಮ ರ್ಯಾಂಕ್ ವೈಸು ಮಷಿನ್ ರನ್ ಆಗ್ತಾ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಇದ್ದಾಗ ಏನಂತ ಕನ್ಸಿಡರ್ ಆಗುತ್ತೆ, ಇದ್ಯಾರು ಅಂತಂದರೆ ಮನುಷ್ಯರು ಮಾಡೋದಿಲ್ಲ, ಮಷಿನ್ ಮಾಡೋದಲ್ವಾ, ಅಂದರೆ ಸಾಫ್ಟ್ವೇರ್ ಮಾಡೋದಲ್ವಾ. ಅವಾಗ ಏನು ಮಾಡುತ್ತೆ, 13 ಬರುತ್ತೆ. 13 ಬಂದಮೇಲೆ ಇಟ್ ವಿಲ್ ಸರ್ಚ್ ಫಾರ್ ದಿ 14ಗೋಸ್ಕರ ಸರ್ಚ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ 14 ಸಿಗೋದಿಲ್ಲ. 14 ಸಿಗಲಿಲ್ಲ ಅಂತಂದರೆ ಏನು ಅನ್ಕೊಳ್ಳುತ್ತೆ ಮಷೀನು, ಇವರು ಬರೀ 13 ಅಷ್ಟೇ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಸೊ ಈ 13ನಲ್ಲೇ ಇವ್ರಿಗೆ ಯಾವ ಸೀಟ್ ಸೆಟ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಇರುತ್ತೆ. ನಿಮ್ಮ ರ್ಯಾಂಕ್ಗೆ ನೀವು ಸ್ಟೂಡೆಂಟ್ಸು 257 ಮಾಡಿದ್ದಾರೆ, ಬಟ್ ಮಷೀನ್ ಏನು ತಿಳ್ಕೊಳ್ತಾ ಇದೆ, ಬರೀ 13 ಅಷ್ಟೇ ಮಾಡಿದ್ದಾರೆ. 13ರಲ್ಲೇ ಇವ್ರ ರ್ಯಾಂಕಿಗೆ, ಇವ್ರ ಕ್ಯಾಟಗರಿಗೆ ಯಾವುದು ಸೀಟ್ ಸಿಗಲಿಲ್ಲ ಅಂತಂದರೆ ನೋ ಸೀಟ್ ಅಲಾಟ್ಮೆಂಟ್ ಫಾರ್ ಯು ಅಂತ ಬಂದಿರುತ್ತೆ. ಗೊತ್ತಾಯ್ತಾ ಏನು ಮಿಸ್ಟೇಕ್ ಆಯಿತು ಅಂತ? ಆವಾಗ ಏನಾಗುತ್ತೆ, ನಿಮಗೂ ಸಿಗೋ ಸೀಟ್ ಕೂಡ ಮಿಸ್ ಆಗುತ್ತೆ. ಈ ರೀತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇನಿದೆ ನಂಬರ್ನ ಚೆಕ್ ಮಾಡಿ. ಈ ನಂಬರ್ ವೈಸ್, ಸೀರಿಯಲ್ ವೈಸ್ ಚೆಕ್ ಮಾಡಬೇಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಂತಂದರೆ ನಾನು ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಅಂತ ಮಾಡ್ಕೊಂಡ್ಬಿಟ್ಟು, ಇದರಲ್ಲಿ ಲಾಸ್ಟಲ್ಲಿ ಇರುತ್ತೆ ನಿಮಗೆ ನಂಬರು. ಲಾಸ್ಟಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ನಂಬರ್ ಯಾವ್ದು ಮಿಸ್ ಮಾಡಿದ್ದೀರಾ ಅದನ್ನು ಯಾವ ರೀತಿ ಫಿಲ್ ಮಾಡ್ತೀರಾ ಅಂತಂದರೆ, ಹಿಂಗೆ 1, 2, 3 ಅಂತ ಎಂಟರ್ ಮಾಡ್ತೀನಿ ಅಂದರೆ ಮಾಡಿ, ಜಾಸ್ತಿ ಇದೆ ಅಂತಂದರೆ ಬೇರೆ ಯಾವುದೋ ಒಂದು ಕಾಲೇಜ್ನ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡಿರಿ. ಇನ್ನೊಂದು ಸಿಸ್ಟಮ್ ಏನಾಗುತ್ತೆ ಅಂತಂತಂದರೆ, ಮಷೀನು ಇನ್ನೊಂದು ಪ್ರೋಸೆಸ್ ಕೂಡ ವರ್ಕ್ ಆಗುತ್ತೆ. ಇದು 1, 2, 3, 4, 5 ಅಂತ 13ವರೆಗೂ ಬರುತ್ತೆ. 13 ಆದಮೇಲೆ ಇಲ್ಲಿ 14 ಸಿಗ್ತಾ ಇಲ್ಲ, ಜಂಪ್ ಮಾಡೋಣ ಅಂತ ಜಂಪ್ ಪ್ರೋಸೆಸ್ ಕೂಡ ಇದೆ, ಸರಿನಾ? ಜಂಪ್ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟ್ 18ಗೆ ಕ್ಯಾಚ್ ಆಗೋಲ್ಲ. ಅದು ಜಂಪ್ ಮಾಡಿದಾಗ ಎಷ್ಟು ನಂಬರ್ ಕೂಡ ಜಂಪ್ ಮಾಡ್ಬೋದು. ಡೈರೆಕ್ಟ್ ಅದು 27 ಬರ್ಬೋದು, 28 ಬರ್ಬೋದು. ಇಲ್ಲಿಂದ ಏನಾಗುತ್ತೆ, ನೀವು ಈ ಸೆಂಟ್ರಲ್ಲಿ ನಿಮ್ಗೆ ಯಾವುದಾದ್ರೂ ಕಾಲೇಜ್ ಸಿಗೋ ಥರ ಇದ್ದರೆ ಮಿಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ನೀವು ಪೇಯ್ಡ್ ಕೌನ್ಸ್ಲಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೀರ ಬೇರೆ ಕಡೆ, ಅವ್ರೇನಂತಂದರೆ ಲೇಸಿಯಿಂದ ನಂಬರ್ ಮಿಸ್ ಮಾಡಿರ್ತಾರೆ. ಅದನ್ನು ಇದು ಮಾಡ್ಕೊಳ್ಳೋಕೆ ಹೋಗಿ, ನಮ್ಮ ಪೇಯ್ಡ್ ಕೌನ್ಸ್ಲಿಂಗಲ್ಲಿ ಕೂಡ ನಮ್ಮ ಟೀಮ್ ಅವರು ಮಿಸ್ಟೇಕ್ ಮಾಡಿದರು. ನಾನು ಅವರಿಗೆ ಮೀಟಿಂಗಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ. ಇವಾಗ ನಿಮ್ದೇನಾದರೂ ಈ ರೀತಿ ಮಿಸ್ಟೇಕ್ ಆದರೆ ಯಾವುದೋ ಒಂದು ಕಾಲೇಜ್, ಓಕೆ, ನೀವು ಮಿಸ್ ಮಾಡಿರೋ ಕಾಲೇಜ್ ಏನು ಮಾಡ್ತೀರಾ ಅಂತಂದರೆ, ಈ ರೀತಿ ಸರ್ಚ್ ಮಾಡಿಬಿಟ್ಟು ಎಂಟರ್ ಮಾಡ್ಕೊಂಡ್ಬಿಡಿ, ಸರಿನಾ? ಎಷ್ಟಂತಂದರೆ ಅಲ್ಲಿ ಈ ರೀತಿ ನಂಬರ್ ಎಂಟರ್ ಮಾಡಿದ್ಮೇಲೆ ಮತ್ತೆ ಡೌನ್ಲೋಡ್ ರಿಪೋರ್ಟ್ ಅಂತ ಕೊಡಿ. ಡೌನ್ಲೋಡ್ ರಿಪೋರ್ಟ್ ಕೊಟ್ಟ ಮೇಲೆ ಬರುತ್ತೆ ಒಂದು ರಿಪೋರ್ಟು. ಅದರಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಇಲ್ಲೇನೇ ಇರುತ್ತೆ ಟೋಟಲ್ ಆಪ್ಷನು 258, ಲೋಯೆಸ್ಟ್ ಪ್ರಿಯಾರಿಟಿ 258. ಇದನ್ನು ಗೊತ್ತಾಗಲಿಲ್ಲ ಅಂತಂದರೂ ಲಾಸ್ಟಲ್ಲಿ ಹೋಗಿ ಯಾವುದೇ ರೀತಿಯ ಮಿಸ್ ಆಗಿರೋದು ಏನೂ ಬಂದಿರೋದಿಲ್ಲ, ಹಂಗಂದರೆ ನಿಮ್ಮದು ಕರೆಕ್ಟ್ ಇದೆ ಅಂತ ಅರ್ಥ, ಸರಿನಾ? ಇದಷ್ಟು ಚೆಕ್ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿ. ಮತ್ತು ಏನೇ ಅಪ್ಡೇಟ್ಸ್ ಆಗಿದ್ದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಾಲೇಜ್ ಅಣ್ಣ ಗೈಡ್ 2 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಅಂತಂದರೆ ನೀವೊಂದು ಬಿಗ್ ಲಾಸ್ನ ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ಏನಂತಂತಂದರೆ, ನಾವೊಂದು ಎಮರ್ಜೆನ್ಸಿ ಅಪ್ಡೇಟ್ನ ಕೊಟ್ಟಿರ್ತೀವಿ, ಅದನ್ನೇ ನೀವು ಮಿಸ್ ಮಾಡ್ಕೊಂಡಿರ್ತೀರ. ಎಷ್ಟೋ ಜನ ವೆರಿಫಿಕೇಷನ್ ಕ್ಲಿಪ್ಪಲ್ಲೂ ಹಾಗೆ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು.